ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕರ್ನಾಟಕದ ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗಕ್ಕೆ ಸೇರುವ ಬಹಮನಿ ಸುಲ್ತಾನರ ಸಾಮ್ರಾಜ್ಯ ಅತ್ಯಂತ ಪ್ರಮುಖವಾದ ಅಧ್ಯಾಯವಾಗಿದೆ. ಉತ್ತರ ಭಾರತದಿಂದ ಬಂದ ದೆಹಲಿ ಸುಲ್ತಾನರ ಆಡಳಿತವನ್ನು ದಕ್ಕನ್ ದಕ್ಷಿಣ ಭಾರತ ಭಾಗದಲ್ಲಿ ಹತ್ತಿಕ್ಕಿ ಸ್ವತಂತ್ರ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸಿದ್ದ ಕೀರ್ತಿ ಈ ಮನೆತನಕ್ಕೆ ಸಲ್ಲುತ್ತದೆ. ಸ್ನೇಹಿತರೆ, ಈಗೇನು ನೋಡ್ತಾ ಇದ್ದೀರಲ್ವಾ, ಈ ಒಂದು ಇಮೇಜ್ ನೋಡ್ತಾ ಇದ್ರೆ ಚಿತ್ರಣವನ್ನು, ಇದು ಬೀದರ್ ಕೋಟೆ ಬಹಮನಿ ಶೈಲಿಯ ಪ್ರಸಿದ್ಧ ವಾಸ್ತುಶಿಲ್ಪ ಇದಾಗಿದೆ. ಓಕೆ, ಇವರ ಸ್ಥಾಪನೆ ಮತ್ತು ರಾಜಧಾನಿ. ಇದರ ಸ್ಥಾಪಕ ಬಂದು ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಲಾವುದ್ದೀನ್ ಹಸನ್ ಅಂತ. ಸ್ಥಾಪನೆಯ ವರ್ಷ 1347. ಹಿನ್ನೆಲೆ: ದೆಹಲಿ ಸುಲ್ತಾನ್ ಮಹಮ್ಮದ್ ಬಿನ್ ತೊಗಲಕ್ ಆಡಳಿತದ ವಿರುದ್ಧ ದಕ್ಕನ್ ಭಾಗದಲ್ಲಿ ದಂಗೆ ಎದ್ದು ಅಲಾವುದ್ದೀನ್ ಹಸನ್ ಸ್ವತಂತ್ರ ಬಹಮನಿ ರಾಜ್ಯವನ್ನು ಸ್ಥಾಪಿಸಿದನು. ರಾಜಧಾನಿ ಆರಂಭದಲ್ಲಿ ಕಲಬುರ್ಗಿ ಅಂದರೆ ಗುಲ್ಬರ್ಗ ರಾಜಧಾನಿಯಾಗಿತ್ತು. ನಂತರ ಕ್ರಿಸ್ತಶಕ 1424ರಲ್ಲಿ ಅಹ್ಮದ್ ಶಾ ಇದನ್ನು ಬೀದರ್ಗೆ ವರ್ಗಾಯಿಸಿದನು. ಪ್ರಮುಖ ಸುಲ್ತಾನರು. ಬಹಮನಿ ವಂಶದಲ್ಲಿ ಒಟ್ಟು 18 ಜನ ಸುಲ್ತಾನರು ಆಡಳಿತವನ್ನು ನಡೆಸ್ತಾರೆ. ಓಕೆ, 18 ಜನ. ಅದರಲ್ಲಿ ಪ್ರಮುಖರನ್ನ ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಸುಲ್ತಾನ್ ಮತ್ತು ಪ್ರಮುಖ ಸಾಧನೆಗಳು ಅಥವಾ ವಿಶೇಷತೆ ಏನಂತ ನೋಡೋಣ. ಅಲಾವುದ್ದೀನ್ ಹಸನ್ 1347ರಿಂದ 1358. ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ರಾಜ್ಯವನ್ನು 4 ವಿಭಾಗಗಳಿಗೆ ವಿಂಗಡಿಸನು, ತರಫ್ ಅಂತ. ಓಕೆ, ಮೊದಲನೇ ಮಹಮ್ಮದ್ ಶಾ 1358ರಿಂದ 1375. ವಿಜಯನಗರದ ವಿರುದ್ಧ ಯುದ್ಧಗಳು. ಕಲಬುರಗಿಯಲ್ಲಿ ಬೃಹತ್ ಮಸೀದಿ ಜಾಮಾ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ. ಫಿರೋಜ್ ಶಾ ಬಹಮನಿ 1397ರಿಂದ 1422. ವಿದ್ವಾಂಸ ಮತ್ತು ಕವಿ. ಖಗೋಳಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದು ದೌಲತಾಬಾದ್ನಲ್ಲಿ ವೀಕ್ಷಣಾಲಯವನ್ನು ನಿರ್ಮಿಸ್ತಾನೆ. ಅಹ್ಮದ್ ಶಾ 1422ರಿಂದ 1436. ರಾಜಧಾನಿಯನ್ನು ಬೀದರ್ಗೆ ಬದಲಾಯಿಸಿದನು. ವಲಿ ಸಂತ ಎಂಬ ಬಿರುದನ್ನು ಪಡೆದನು. ಯಾರು? ಅಹ್ಮದ್ ಶಾ. ಮಹಮ್ಮದ್ ಗವಾನ್ ಬಗ್ಗೆ ನೋಡೋಣ. ಬಹಮನಿ ಸಾಮ್ರಾಜ್ಯದ ಇತಿಹಾಸದಲ್ಲಿ ಸುಲ್ತಾನರಿಗಿಂತ ಹೆಚ್ಚಾಗಿ ನೆನಪಾಗುವ ವ್ಯಕ್ತಿ ಮಹಮ್ಮದ್ ಗವಾನ್. ಇವನು 3ನೇ ಮಹಮ್ಮದ್ ಶಾನ ಕಾಲದಲ್ಲಿ ಮುಖ್ಯಮಂತ್ರಿ ಅಂದರೆ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಸೈನಿಕ ಸಾಧನೆಗಳು. ಹುಬ್ಬಳ್ಳಿ, ಬೆಳಗಾವಿ ಮತ್ತು ಕೊಂಕಣ ಪ್ರದೇಶಗಳನ್ನು ಜಯಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಆಡಳಿತ ಸುಧಾರಣೆಗಳು. ಇಡೀ ಸಾಮ್ರಾಜ್ಯವನ್ನು 8 ಪ್ರಾಂತ್ಯಗಳಿಗೆ ತರಫ್ ವಿಭಾಗಿಸಿ ತೆರಿಗೆ ಸಂಗ್ರಹವನ್ನು ಸರಳಗೊಳಿಸಿದನು. ಸೈನಿಕರಿಗೆ ನಗದು ರೂಪದಲ್ಲಿ ವೇತನ ನೀಡುವ ಪದ್ಧತಿಯನ್ನು ತರ್ತಾನೆ. ಓಕೆ, ಸಾಹಿತ್ಯ ಮತ್ತು ಶಿಕ್ಷಣ. ಬೀದರ್ನಲ್ಲಿ ವಿಶ್ವಪ್ರಸಿದ್ಧ ಮಹಮ್ಮದ್ ಗವಾನ್ ಮದರಸ ಉನ್ನತ ಶಿಕ್ಷಣ ಕೇಂದ್ರವನ್ನು ಕ್ರಿಸ್ತಶಕ 1472ರಲ್ಲಿ ಸ್ಥಾಪಿಸಿದನು. ಇಲ್ಲಿ ಬೃಹತ್ ಗ್ರಂಥಾಲಯವಿತ್ತು. ಅಂತ್ಯ. ಸ್ಥಳೀಯ ಆಮೀರರೊಂದು ಪ್ರಭುಗಳು ಹೊಟ್ಟೆಯುರಿಯಿಂದ ಗವಾನ್ ವಿರುದ್ಧ ಸುಲ್ತಾನನಿಗೆ ಸುಳ್ಳು ದೂರು ನೀಡಿದರು. ಇದನ್ನು ನಂಬಿದ 3ನೇ ಮಹಮ್ಮದ್ ಶಾ ಕ್ರಿಸ್ತಶಕ 1481ರಲ್ಲಿ ಗವಾನ್ನಿಗೆ ಮರಣದಂಡನೆ ವಿಧಿಸಿದನು. ಗವಾನ್ನ ಸಾವಿನ ನಂತರ ಬಹುಮನಿ ಸಾಮ್ರಾಜ್ಯದ ಪತನ ಆರಂಭವಾಯಿತು. ಸಾಮ್ರಾಜ್ಯದ ವಿಭಜನೆ, ಪಂಚ ಸುಲ್ತಾನರು ಅಂತ. ಮೊಹಮ್ಮದ್ ಗವಾನ್ ನಂತರ ದುರ್ಬಲ ಆಡಳಿತಗಾರರು ಅಧಿಕಾರಕ್ಕೆ ಬಂದಿದ್ದರಿಂದ ಕ್ರಿಸ್ತಶಕ 1518ರ ವೇಳೆಗೆ ಬಹಮನಿ ಸಾಮ್ರಾಜ್ಯವು ಒಡೆದು 5 ಸ್ವತಂತ್ರ ಶಾಸನಗಳಾಗಿ ಶಾಹಿ ರಾಜ್ಯಗಳನ್ನು ವಿಂಗಡಣೆಯಾಯಿತು. ಆದಿಲ್ ಶಾಹಿಗಳು ಬಿಜಾಪುರ, ವಿಜಯಪುರ ಅಂತ. ಬರೀದ್ ಶಾಹಿಗಳು ಬೀದರ್, ಕುತುಬ್ ಶಾಹಿಗಳು ಗೋಲ್ಕೊಂಡ, ಹೈದರಾಬಾದ್, ನಿಜಾಮ್ ಶಾಹಿಗಳು ಅಹಮದನಗರ, ಇಮಾದ್ ಶಾಹಿಗಳು ಬೀರಾರ್ ಅಂತ. ಇಷ್ಟು 5 ಸ್ವತಂತ್ರ ಶಾಸನಗಳಿಗೆ ವಿಂಗಡೆಯಾಗುತ್ತೆ. ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು. ವಾಸ್ತುಶಿಲ್ಪ ಶೈಲಿ. ಬಹಮನಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಸಾರಸೆನಿಕ್ ವಾಸ್ತುಶಿಲ್ಪ ಶೈಲಿಯನ್ನು
ಪರಿಚಯಿಸಿದರು. ಪ್ರಮುಖ ಸ್ಮಾರಕಗಳು: ಕಲಬುರಗಿಯ ಜಾಮಿಯಾ ಮಸೀದಿ ಮತ್ತು ಬಂದೆ ನವಾಜ್ ದರ್ಗಾ, ಬೀದರ್ನ ಸೋಲಾಕಂಬ ಮಸೀದಿ, ರಂಗೀನ್ ಮಹಲ್ ಮತ್ತು ಬೀದರ್ನ ಕೋಟೆ. ಸಾಹಿತ್ಯ ಮತ್ತು ಭಾಷೆ: ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದರು. ಕಾಲಕ್ರಮೇಣ ಸ್ಥಳೀಯ ದಖನಿ ಉರ್ದು ಮತ್ತು ಕನ್ನಡ ಭಾಷೆಗಳು ಬೆಳವಣಿಗೆ ಹೊಂದಿದವು. ಸೂಫಿ ಸಂತ ಹುಸೇನಿ ಬಂದೆ ನವಾಜ್ ದಖನಿ ಸಾಹಿತ್ಯಕ್ಕೆ ಕೊಡುಗೆ ನೀಡಿದರು. ಪತನಕ್ಕೆ ಮುಖ್ಯ ಕಾರಣಗಳು ಏನೇನು? ಸಾಮ್ರಾಜ್ಯದಲ್ಲಿದ್ದ ಆಂತರಿಕ ಕಲಹಗಳು, ಸ್ಥಳೀಯ ಅಮೀರರು ಮತ್ತು ವಿದೇಶಿಯ ಮುಸ್ಲಿಮರ ನಡುವೆ ವೈಷಮ್ಯ, ದಕ್ಷಿಣದ ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಡೆದ ನಿರಂತರ ಯುದ್ಧಗಳು, ಮಹಮ್ಮದ್ ಗವನ್ನ ಅನ್ಯಾಯದ ಕೊಲೆ, ಸಾಮ್ರಾಜ್ಯವು 5 ಸ್ವತಂತ್ರ ಶಾಹಿ ರಾಜ್ಯಗಳಾಗಿ ಹಂಚಿ ಹೋದವು ಈ ಒಂದು ಪತನಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಮನಿ ಸುಲ್ತಾನರ ಸಾಮ್ರಾಜ್ಯದ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್, ಹಾಗೆ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ನನಗೆ ಮೋಟಿವೇಟ್ ಕೂಡ ಆಗುತ್ತೆ ಈ ಒಂದು ವೀಡಿಯೋಸ್ನ ಹೆಚ್ಚು ಮಾಡಲಿಕ್ಕೆ. ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ, ಎಲ್ರಿಗೂ ಧನ್ಯವಾದಗಳು.